ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆಸ್ತಿ ಬರ್ತಾ ಇದೆ ಅಂತಂದರೆ ಈ ಸ್ವತ್ತು ಕೊಡ್ತಾರೆ. 11A ಅಂತ ಇರ್ಬೋದು ಅಥವಾ 11B ಅಂತ ಇರ್ಬೋದು. ಹೊಸದಾಗಿ ಕೆಲವೊಂದು ಇನ್ಫಾರ್ಮೇಷನ್ ಬಂದಿದೆ, ಅಪ್ಡೇಟ್ ಬಂದಿದೆ, ಏನಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಇನ್ಫಾರ್ಮೇಷನ್ ಏನಿದೆಯಲ್ಲ, ಇದು ಪ್ರೋಗ್ರಾಮರ್ RDPR ಕರ್ನಾಟಕ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಇದು ಯೂಟ್ಯೂಬ್ ಚಾನಲಲ್ಲಿ ಒಂದು ಪೋಸ್ಟ್ನಲ್ಲಿ ಒಂದು ಸೆಕ್ಷನ್ ಇರುತ್ತೆ, ಪೋಸ್ಟ್ ಅಂತ. ಆ ಪೋಸ್ಟ್ ಸೆಕ್ಷನಲ್ಲಿ ಈ ರೀತಿ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ. ಈ ಸ್ವತ್ತು ಅಥವಾ ನೀವು ಅಪ್ಡೇಟ್ ಅಥವಾ ಇನ್ಫಾರ್ಮೇಷನ್ ಅಂತ ಅನ್ಬೋದು, ಅಥವಾ ಈ ಸ್ವತ್ತು ನ್ಯೂಸ್ ಲೆಟರ್ ಅಂತ ಅನ್ಬೋದು. ಸೊ ಟೋಟಲ್ 9 ಪಾಯಿಂಟ್ ಇದೆ, 1 by 1 ಎಲ್ಲ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಅಪ್ಡೇಟ್ ಏನು ಅಂತಂದ್ರೆ, ಇಲ್ಲಿ ನೋಡಿ, ಪ್ರಾವಿಷನ್ ಫಾರ್ ರೀಪ್ರಿಂಟ್ ಆಫ್ ಸರ್ಟಿಫಿಕೇಟ್ ಇನ್ ಕೇಸಸ್ ವೇರ್ ದ ಸರ್ಟಿಫಿಕೇಟ್ ಕುಡ್ ನಾಟ್ ಬಿ ಜನರೇಟೆಡ್ ಆರ್ ಪ್ರಿಂಟೆಡ್ ಅರ್ಲಿಯರ್. ಸೊ ಬೇಸಿಕಲಿ 2 ಪಾಯಿಂಟ್ನಲ್ಲಿ ಇದು ಹೇಳ್ತೀನಿ. ಫಸ್ಟ್ ಪಾಯಿಂಟು, ಆನ್ಲೈನ್ ಮೂಲಕ ನಾವು ಈ ಸ್ವತ್ತುವನ್ನು PDF ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇದು ಅವಕಾಶ ಕೊಟ್ಟಿದ್ದಾರೆ, ನಾನು ಕೂಡ ವಿಡಿಯೋ ಮಾಡಿದ್ದೀನಿ. ಇಫ್ ನಿಮ್ದು ಆಲ್ರೆಡಿ ಈ ಸ್ವತ್ತು ಅಪ್ರೂವ್ಡ್ ಇದೆ ಅಂತ ಅಂದ್ರೆ ಓಕೆ. ಸೊ ಇದು ಅವಕಾಶ ಕೊಟ್ಟಿದ್ದಾರೆ, ನಾನು ಕೂಡ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಪ್ರೊವೈಡ್ ಮಾಡ್ತೀನಿ, ನೀವು ನೋಡಬಹುದು. ಸೊ ಅಪ್ಡೇಟ್ ಏನು ಅಂತಂದ್ರೆ, ಈಗ ಕೆಲವೊಂದು ಸತಿ ಪೇಮೆಂಟ್ ಮಾಡ್ತೀವಿ, ಬಟ್ ಬ್ಯಾಂಕ್ ಅಕೌಂಟ್ ನಲ್ಲಿ ದುಡ್ಡು ಕಟ್ ಆಗ್ತಾ ಇದೆ, ಬಟ್ PDF ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಈ ರೀತಿ ಇದ್ದಾಗ 2 ಸತಿ 3 ಸತಿ ಪೇಮೆಂಟ್ ಮಾಡೋದು ಒಂದು ಪ್ರಾಬ್ಲಮ್ ಬರ್ತಾ ಇತ್ತು. ಸೊ ಅವಾಗ ಏನು ಮಾಡಬೇಕು? ಸೊ ಒಂದು ಅವಕಾಶ ಕೊಟ್ಟಿದ್ದಾರೆ, ಡೌನ್ಲೋಡ್ ಈ ಖಾತಾ ಸಕ್ಸಸ್ಫುಲ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಸಿಟಿಸನ್ ಸರ್ವಿಸಸ್ ನಲ್ಲೇ ಆಪ್ಷನ್ ಅನ್ನು ಆಡ್ ಮಾಡಿದ್ದಾರೆ. ಸೊ ಅದು ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನಾನು ಆಲ್ರೆಡಿ ಡೀಟೇಲ್ ಆಗಿ ಮಾಡಿದ್ದೀನಿ. ಅದು ವಿಡಿಯೋ ಲಿಂಕ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಓಕೆ, ಸೊ ಇದು ಅಪ್ಡೇಟು ಈ ರೀತಿ ಇದೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಹೋಗ್ತೀನಿ. ಇಲ್ಲಿ ನೋಡಿ, ಪೇಮೆಂಟ್ ಥ್ರೂ QR ಕೋಡ್ ಇನ್ ಪೇಮೆಂಟ್ ಗೇಟ್ವೇ. ಸೊ ಇದರ ಆಪ್ಷನ್, ಇದು ಅರ್ಥ ಏನು ಅಂತಂದರೆ, ಈ ಸುತ್ತು 2.1ನಲ್ಲಿ ನಮಗೆ ಹೊಸ ಪ್ರಿಂಟ್ ಬೇಕು, PDF ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಆನ್ಲೈನಲ್ಲಿ ಒಂದು ಪೇಮೆಂಟ್ ಮಾಡಬೇಕು, ಫೀಸು. ಸೊ ಇದು ಆಲ್ರೆಡಿ ನಾನು ನಿಮಗೆ ಹೇಳಿದೆ. ಸೊ ಇದು UPI ಮುಖಾಂತರ ನಾವು ಮಾಡ್ಕೋಬೋದು, ಇವಾಗಲೂ ಕೂಡ ಅವಕಾಶ ಕೊಟ್ಟಿದ್ದಾರೆ UPI ನಲ್ಲಿ. ಬಟ್ ಆಪ್ಷನ್ ಏನು ಅಂತಂದರೆ, UPI ID ಎಂಟರ್ ಮಾಡಿಬಿಟ್ಟು ಪೇಮೆಂಟನ್ನು ಪ್ರೊಸೆಸ್ ಮಾಡಬೇಕಿತ್ತು. ಬಟ್ ಇವಾಗ ಅಪ್ಡೇಟ್ ಏನು ಅಂತಂದರೆ, ಪೇಮೆಂಟ್ ಥ್ರೂ QR ಕೋಡ್ ಇನ್ ಪೇಮೆಂಟ್ ಗೇಟ್ವೇ ಅಂತಂದರೆ ಒಂದು QR ಕೋಡ್ ಜನರೇಟ್ ಆಗುತ್ತೆ, ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಅದನ್ನು ನೀವು UPI ಆ್ಯಪ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ಬೋದು. ಇದು ಆಪ್ಷನ್ ಇವಾಗ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ತೋರಿಸ್ತೀನಿ ನೋಡಿ. ಪೇಮೆಂಟ್ ಇನ್ಫಾರ್ಮೇಷನ್ ಪೇಜ್ ಮೇಲೆ ಬರ್ತೀರಾ ಅಥವಾ ಪೇಮೆಂಟ್ ಗೇಟ್ವೇ ಪೇಜ್ ಮೇಲೆ ಬರ್ತಾರೆ, UPI ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ 2 ಆಪ್ಷನ್ ಇದೆ ನೋಡಿ, UPI ನಲ್ಲಿ ಥ್ರೂ UPI ID ಅಂತ ಎಂಟರ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡ್ಬೋದು. ಇನ್ನೊಂದು ಆಪ್ಷನ್ ಮೇಲ್ಗಡೆ ಆ್ಯಡ್ ಮಾಡಿದ್ದಾರೆ, ಜನರೇಟ್ QR ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ QR ಕೋಡ್ ಬರುತ್ತೆ, ನೀವು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ಬೋದು. ಓಕೆ, ಸೊ ಇದು ಅಪ್ಡೇಟ್ ಆಯಿತು. ನೆಕ್ಸ್ಟ್ ಅಪ್ಡೇಟ್ ಬರ್ತೀನಿ, ರಿಜಿಸ್ಟರ್ಡ್ ಡೀಡ್ ಇನ್ ಗುಂಟಾ ಆರ್ ಸೆಂಟ್ಸ್ ಅಂತ. ಇದರ ಅರ್ಥ, ನನ್ನ ಹತ್ರ ಡೀಡ್ ಇದೆ, ಆ ಡೀಡ್ನಲ್ಲಿ ಏನೇ ಟೋಟಲ್ ಯೂನಿಟ್ ಆಫ್ ಏರಿಯಾ ಇದೆಯಲ್ಲ, ಅದು ಸ್ಕ್ವೇರ್ ಫೀಟ್ನಲ್ಲಿ ಇರ್ಬೋದು, ಸ್ಕ್ವೇರ್ ಮೀಟರ್ನಲ್ಲಿ ಇರ್ಬೋದು, ಈ ರೀತಿ ಆಪ್ಷನ್ ಇತ್ತು. ಬಟ್ ಇವಾಗ ಗುಂಟಾ ಮತ್ತು ಸೆಂಟ್ ಕೂಡ ಆಪ್ಷನ್ ಅನ್ನು ಆ್ಯಡ್ ಮಾಡಿದ್ದಾರೆ. ಇಫ್ ನಿಮ್ಮದು ಡೀಡ್ನಲ್ಲಿ ಗುಂಟಾ ಲೆಕ್ಕದಲ್ಲಿ, ಸೆಂಟ್ ಲೆಕ್ಕದಲ್ಲಿ ನಿಮ್ಮದು ಏರಿಯಾ ಬರ್ದಿದೆ ಅಂತಂದರೆ ಅದು ಕೂಡ ಆಪ್ಷನ್ ಈಗ ಆ್ಯಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಒಂದು ಸಪ್ರೇಟ್ ವಿಡಿಯೋ. ಸೊ ಇದು ಲಿಂಕ್ ಕೂಡ ನಾನು ಕೆಳಗಡೆ ಕೊಡ್ತೀನಿ, ನೀವು ಬೇಕಂತಂದರೆ ಡೀಟೇಲ್ ಆಗಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಅಪ್ಡೇಟ್ ಹೋಗ್ತೀನಿ. ಲಾಗಿನ್ ಫಾರ್ ಗ್ರಾಮ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಇನ್ ಈ ಸ್ವತ್ತು. ಸೊ ಏನರ್ಥ ಅಂತಂದರೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಅಡ್ಮಿನಿಸ್ಟ್ರೇಟರ್ ಅಂತ ಇರ್ತಾರೆ. ಓಕೆ, ಸೊ ಇವ್ರದ್ದು ಅಡ್ಮಿನಿಸ್ಟ್ರೇಟರ್ದು ಪ್ರೊಫೈಲು ಈಗ ಅಪ್ಡೇಟ್ ಮಾಡ್ಬೋದು, ಪ್ರೊವಿಷನ್ ಮಾಡ್ಬೋದು. ಯಾರು ಅಂತಂದರೆ, ಇಲ್ಲಿ ಹೇಳಿದ್ದಾರೆ ನೋಡಿ, ಹ್ಯಾಸ್ ಬಿನ್ ಎನೇಬಲ್ಡ್ ಇನ್ ದ EO ಲಾಗಿನ್ ನಲ್ಲಿ, ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಇರ್ತಾರಲ್ಲ ಅವ್ರ ಲಾಗಿನ್ನಲ್ಲಿ ಇದು ಆಪ್ಷನ್ ಅನ್ನು ಕೊಟ್ಟಿದ್ದೀವಿ. ಅವರು ಅಪ್ಡೇಟ್ ಮಾಡ್ಬೋದು. ಎಕ್ಸಿಕ್ಯೂಟಿವ್ ಆಫೀಸರು ತಾಲೂಕ್ ಪಂಚಾಯತ್ ಲೆವೆಲ್ನಲ್ಲಿ ಇರ್ತಾರೆ ಅವರು. ಓಕೆ, ಸೊ ಈಗ ಅವರು ಕೂಡ EO ಕೂಡ ತನ್ನ ಇವರು ಗ್ರಾಮ ಪಂಚಾಯತ್ ಅಡ್ಮಿನಿಸ್ಟ್ರೇಟರ್ದು ಪ್ರೊಫೈಲ್ ಅಪ್ಡೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಅಪ್ಡೇಟ್ ಹೋಗ್ತೀನಿ. ಕನ್ವರ್ಷನ್ ಆಫ್, ಇದು ತುಂಬ ಇಂಪಾರ್ಟೆಂಟು, ಕನ್ವರ್ಷನ್ ಆಫ್ ಫಾರ್ಮ್ 11B ಟು ಫಾರ್ಮ್ 11A. ಅಂದರೆ ಈ ಸ್ವತ್ತುನಲ್ಲಿ ಫಾರ್ಮ್ 11B ಫಾರ್ಮ್ 11A ಅಂತ ಇರುತ್ತೆ. ಸೊ ಯಾರ ಹತ್ರ 11B ಇದೆಯಲ್ಲ, ಅವರು 11Aಗೆ ಈಗ ಪ್ರೊಸೆಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪಾಯಿಂಟ್ ಏನು ಬರ್ದಿದೆ ನೋಡಿ, ಕ್ಲಿಯರ್ ಆಗಿ ಹೇಳ್ತೀನಿ. ಪ್ರಾವಿಷನ್ ಹ್ಯಾಸ್ ಬೀನ್ ಎನೇಬಲ್ಡ್ ಇನ್ ದ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಲಾಗಿನ್. ಸೊ ಇದು ಸಿಟಿಸನ್ ಸರ್ವಿಸ್ ಲಾಗಿನ್ ನಲ್ಲಿ ಇಲ್ಲ, ಗ್ರಾಮ ಪಂಚಾಯತಿನಲ್ಲಿ ಏನು ಸೆಕ್ರೆಟರಿ ಇರ್ತಾರೆ ಅವ್ರ ಲಾಗಿನ್ ನಲ್ಲಿ ಇದು ಆಪ್ಷನ್ ಅನ್ನು ಎನೇಬಲ್ ಮಾಡಿದ್ದೀವಿ, ಪ್ರಾವಿಷನ್ ಅನ್ನು ಕೊಟ್ಟಿದ್ದೀವಿ ಫಾರ್ ಕನ್ವರ್ಷನ್ ಆಫ್ ಪ್ರಾವಿಷನ್ ಫ್ರಮ್ 11B ಟು 11A ವಿತ್ ದ ಅಪ್ರೂವಲ್ ಆಫ್ PDO ಅಪ್ರೂವಲ್ ಬೇಕೇ ಆಗಿರುತ್ತೆ. ಈಗ ಇದು ಸಿಟಿಸನ್ ಸರ್ವಿಸಸ್ನಲ್ಲಿ ಇಲ್ಲ. ಸೊ ನಾವು ನಾನು ಇದನ್ನು ಅಥವಾ ಯಾರನ್ನೂ ಸಿಟಿಸನನ್ನು ತನ್ನ ಈ ಸ್ವತ್ತು 2.0 ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಇದು ಕನ್ಫರ್ಮೇಷನ್ ತೊಗೊಲಿಕ್ಕೆ ಬರಂಗಿಲ್ಲ, ಇದು ಇನ್ಫಾರ್ಮೇಷನ್ದು. ಸೊ ನೀವು ಗ್ರಾಮ ಪಂಚಾಯತಿ ಹತ್ರ ಹೋಗ್ಬಿಟ್ಟು ಗ್ರಾಮ ಪಂಚಾಯತಿ ಸೆಕ್ರೆಟರಿ ಇರ್ತಾರೆ, ಅವರಿಗೆ ಕೇಳ್ಬೋದು, ಈ ರೀತಿ ಲಾಗಿನ್ನಲ್ಲಿ ಆಪ್ಷನ್ ಇದೆಯಾ, ಎನೇಬಲ್ ಇದೆಯಾ, ಪ್ರಾವಿಷನ್ ಕೊಟ್ಟಿದ್ದಾರಾ, ಇದು ಪಾಸಿಬಲ್ ಆಗ್ತಾ ಇದೆಯಾ ಅಂತ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಕನ್ಫರ್ಮೇಷನ್ ತೊಗೋಬೋದು. ಇದು ಆಸ್ ಅ ಜಸ್ಟ್ ನೀವು ರೆಫರೆನ್ಸ್ ಇನ್ಫಾರ್ಮೇಷನ್ ಅಂತ ನೀವು ತಿಳ್ಕೊಬೋದು. ಓಕೆ, ಸೊ ನೆಕ್ಸ್ಟ್ ಅಪ್ಡೇಟ್ ಹೋಗ್ತೀನಿ. ಇಲ್ಲಿ ನೋಡಿ, KIADB ಅಂತಂದರೆ ಇದು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡು, ಕರ್ನಾಟಕ ಹೌಸಿಂಗ್ ಬೋರ್ಡು ಅಥವಾ ಕರ್ನಾಟಕ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಈ ರೀತಿ ಬೋರ್ಡ್ದಿಂದ ಏನು ಪ್ರಾಪರ್ಟೀಸ್ ಜನರೇಷನ್ ಇದೆಯಲ್ಲ, ಕ್ರಿಯೇಷನ್ ಇದೆಯಲ್ಲ, ಅದು ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಈ ರೀತಿ ಆಸ್ತಿ ಇದ್ದರೆ ಒಂದು ಆಪ್ಷನ್ ಕೊಟ್ಟಿದ್ದೀವಿ, ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿ ಸೆಕ್ರೆಟರಿ ಲಾಗಿನ್ನಲ್ಲಿ ಅದು ಫಸ್ಟ್ ಸ್ಟಾರ್ಟ್ ಆಗಬೇಕು ಪ್ರೊಸೆಸ್ಸು, ಆಮೇಲೆ PDO ಹತ್ರ ಹೋಗುತ್ತೆ, ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ, ಆಮೇಲೆ ಎಕ್ಸಿಕ್ಯೂಟಿವ್ ಆಫೀಸರ್ EO ಹತ್ರ ಹೋಗುತ್ತೆ, ಆಮೇಲೆ ಮತ್ತೆ ಅದು PDO ಹತ್ರ ಬರುತ್ತೆ ಫಾರ್ ಫೈನಲ್ ಅಪ್ರೂವಲ್. ಸೊ ಈ ರೀತಿ ಪ್ರಾವಿಷನ್ ಮಾಡಿದ್ದೀವಿ. ಸೊ ಕೆಳಗಡೆ ಇನ್ನೊಂದು ಸೆಕೆಂಡ್ ಪ್ಯಾರಾಗ್ರಾಫ್ ಬರ್ದಿದೆಯಲ್ಲ, ಅದು ಅರ್ಥ ಏನು ಅಂತಂದರೆ, ಅಪಾನ್ ಅಪ್ರೂವಲ್ ಬೈ ದ ಎಕ್ಸಿಕ್ಯೂಟಿವ್ ಆಫೀಸರ್, ಅಂದರೆ EO ಅವರು ಅಪ್ರೂವಲ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಅಪ್ರೂವಲ್ ಆಗಿನ ಮೇಲೆ ಆಟೋಮೆಟಿಕ್ಲಿ ಅದು ಪಂಚತಂತ್ರ 2.0 ನಲ್ಲಿ ಹೋಗುತ್ತೆ, ಪ್ರಾಪರ್ಟಿ ಟ್ಯಾಕ್ಸ್ ಅಸೆಸ್ಮೆಂಟ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆಗುತ್ತೆ.
ಬರುತ್ತೆ. ಆಮೇಲೆ PDO ಅವರು ಅಪ್ರೂವಲ್ ಮಾಡಿದ್ರೆ ಅದು ಈ ಸೊತ್ತು ಅವರು ಜನರೇಟ್ ಮಾಡ್ಬೋದು. ಸೊ ಈ ರೀತಿ ವರ್ಕ್ ಫ್ಲೋ ಮಾಡಿದ್ದೀವಿ ಅಂತ ಒಂದು ಪಾಯಿಂಟನ್ನು ಅಪ್ಡೇಟನ್ನು ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಹೋಗ್ತೀನಿ. ಈಗ ಇದು ನ್ಯೂ ಲೇಔಟ್. ಸೊ ಕಂಪ್ಲೀಟ್ಲಿ ಹೊಸ ಲೇಔಟ್ ಇದೆ. ಸೊ ಈಗ ಆಲ್ರೆಡಿ ಆ್ಯಕ್ಚುಲಿ ಇದು ಸ್ಟಾಪ್ ಆಗಿತ್ತು. ಹೊಸ ಲೇಔಟ್ನಲ್ಲಿ ಪ್ರತಿಯೊಂದು ಪ್ಲಾಟಿಗೆ ಈ ಸೊತ್ತು ಜನರೇಟ್ ಆಗಬೇಕು, ಈ ಖಾತಾ ಜನರೇಟ್ ಆಗಬೇಕು. ಸೊ ಹೊಸ ಲೇಔಟ್ ಏನಿರುತ್ತೆ ಫ್ರಮ್ ಸ್ಕ್ರ್ಯಾಚ್ದಿಂದ ಏನದು ಜನರೇಟ್ ಮಾಡಬೇಕಲ್ಲ. ಈಗ 100 ಪ್ಲಾಟ್ ಇದೆ ಅಂತ ತಿಳ್ಕೊಳ್ಳಿ ಒಂದು ಲೇಔಟ್ನಲ್ಲಿ. ಸೊ ಆ ರೀತಿ ಇದ್ದಾಗ ಸೊ ಇದು ನ್ಯೂ ಲೇಔಟ್ನಲ್ಲಿ ಬರುತ್ತೆ. ಸೊ ಒಂದೊಂದು ಪ್ಲಾಟಿಗೆ ಒಂದೊಂದು ಈ ಸೊತ್ತು ಅವರು ಜನರೇಟ್ ಮಾಡಬೇಕು. ಸೊ ಹೊಸ ಲೇಔಟ್ನಲ್ಲಿ ಕ್ರಿಯೇಷನ್ ಮಾಡೋದಿದೆ ಅಂತಂದರೆ ಈಗ ನಾವು ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಈ ರೀತಿ ವರ್ಕ್ ಫ್ಲೋ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು ನ್ಯೂ ಲೇಔಟ್ನಲ್ಲಿ. ಸೊ ಏನು ಹೇಳಿದ್ದಾರೆ ಅಂತಂದರೆ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಹತ್ರ ಹೋಗುತ್ತೆ ಫಸ್ಟ್. ಅದು ಅಪ್ಲಿಕೇಶನ್ ಅವರೇ ಸ್ಟಾರ್ಟ್ ಮಾಡಬೇಕು ಅದು ಪ್ರೊಸೆಸ್ಸು. ಆಮೇಲೆ PDO ಮತ್ತು ಗ್ರಾಮ ಪಂಚಾಯತಿ ಸೆಕ್ರೆಟರಿ ಪ್ರೆಸಿಡೆಂಟು, ಆಮೇಲೆ ಇಒ ಆದಮೇಲೆ ಮತ್ತೆ ಅದು PDO ಹತ್ರ ಬರುತ್ತೆ. ಸೇಮ್ ಇಒ ಅವರು ಅಪ್ರೂವಲ್ ಮಾಡಿದ ಮೇಲೆ ಪಂಚತಂತ್ರ 2.0ನಲ್ಲಿ ಅದು ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗುತ್ತೆ, ಅಸೆಸ್ಮೆಂಟ್ ಆಗುತ್ತೆ. PDO ಅವರು ಫೈನಲ್ ಅಪ್ರೂವಲ್ ಮಾಡಿಬಿಟ್ಟು ಈ ಸೊತ್ತನ್ನು ಜನರೇಟ್ ಮಾಡ್ಬೋದು. ಸೊ ಇದು ಯಾರಿಗೆ ಈ ಹೊಸ ಲೇಔಟಿಗೆ ಈ ರೀತಿ ವರ್ಕ್ ಫ್ಲೋನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಹೋಗ್ತೀನಿ. ಈಗ ನೋಡಿ ಮ್ಯಾನ್ಯುವಲ್ ಮೊಟೇಷನ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ದ ಮ್ಯಾನ್ಯುವಲ್ ಮೊಟೇಷನ್ ಆಪ್ಷನ್ ಈಸ್ ಮೇಡ್ ಫಂಕ್ಷನಲ್ ಇನ್ ದ PDO ಲಾಗಿನ್. ಅಂದರೆ ಹಳೆ ಓನರ್ ಹೆಸರು ಮೇಲೆ ಆಲ್ರೆಡಿ ಈ ಸೊತ್ತು ಇದೆ, ಹೊಸ ಓನರಿಗೆ ಅದು ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಅದು PDO ಲಾಗಿನ್ನಲ್ಲಿ ನಾವು ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಕನ್ಫ್ಯೂಷನ್ ಅವಾಯ್ಡ್ ಮಾಡಲಿಕ್ಕೆ ಒಂದು ಕ್ಲಾರಿಟಿ ಕೊಡ್ತೀನಿ ಇಲ್ಲಿ. ಓಕೆ, ಸೊ ಕರೆಕ್ಟಾಗಿ ಸ್ಕಿಪ್ ಮಾಡಬೇಡಿ, ಕೇಳಿ ನೀವು ನಿಧಾನವಾಗಿ ನಿಮಗೆ ಅರ್ಥ ಆಗುತ್ತೆ ಏನಿದು ಆಪ್ಷನು, ಯಾರಿಗೆ ಇದು ಅಪ್ಲೈ ಆಗುತ್ತೆ, ಯಾರಿಗೆ ಆಗಲ್ಲ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಈಗ ಹಳೆ ಓನರ್ ಹೆಸರು ಸಿದ್ಧಾರ್ಥ್ ಇದೆ. ಓಕೆ, ಸೊ ಈಗ ಅವ್ರೇನು ಮಾಡ್ತಾರೆ, ಡೀಡ್ ಮುಖಾಂತರ ಹೊಸ ಓನರಿಗೆ ಮಾರಾಟ ಮಾಡ್ತಾರೆ. ಯಾವ ಡೀಡು ಉದಾಹರಣೆಗೆ ತಗೋತೀನಿ, ಸೇಲ್ ಡೀಡ್ ಅಂತ. ಓಕೆ, ಸೊ ಸೇಲ್ ಡೀಡ್ ಮುಖಾಂತರ ಈಗ ಓನರ್ ಯಾರು ಆಗ್ತಾರೆ, ಓಂಕಾರ ಆಗ್ತಾರೆ. ಓಕೆ, ಸೊ ಈಗ ಈ ಸೊತ್ತು ಆಲ್ರೆಡಿ ಫೈನಲ್, ಈ ಸೊತ್ತು ಅರ್ಥ ಮಾಡ್ಕೊಳ್ಳಿ, ಫೈನಲ್ ಈ ಸೊತ್ತು ಸಿದ್ಧಾರ್ಥ ಹೆಸರ ಮೇಲೆ ಇತ್ತು ಆಲ್ರೆಡಿ, ಈಗ ಓಂಕಾರ ಹೆಸರ ಮೇಲೆ ಅದು ಆಗಬೇಕು. ಸೊ ಈ ರೀತಿ ಕಂಡೀಷನಲ್ಲಿ PDO ಮ್ಯಾನ್ಯುವಲ್ ಮೊಟೇಷನ್ ಪ್ರೊಸೆಸನ್ನು ಮಾಡ್ಬೋದು. ಓಕೆ, PDO ಲಾಗಿನ್ನಲ್ಲಿ ಈಗ ನಾವು ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನೀವು ಇದ್ರ ಕನ್ಫರ್ಮೇಷನ್ ಯಾವ ರೀತಿ ತೊಗೋಬೇಕು, PDO ಹತ್ರ ಹೋಗ್ಬಿಟ್ಟು ಇದನ್ನು ಪಾಯಿಂಟನ್ನು ನೀವು ಎನ್ಕ್ವೈರಿ ಮಾಡಿದ್ರೆ ಅವರು ಕರೆಕ್ಟಾಗಿ ಕನ್ಫರ್ಮ್ ಆಗಿ ಇನ್ಫಾರ್ಮೇಷನ್ ಕೊಡ್ಬೋದು. ಓಕೆ, ಸೊ ಈಗ ಜಸ್ಟ್ ಟು ಅವಾಯ್ಡ್ ಕನ್ಫ್ಯೂಷನು, ನಿಮ್ಮ ಪ್ರಾಪರ್ಟಿಗೆ ಡ್ರಾಫ್ಟ್ ಈ ಖಾತಾ ಇದೆ, ಫೈನಲ್ ಈ ಸೊತ್ತು ಅಲ್ಲ, ಫೈನಲ್ ಈ ಖಾತಾ ಅಲ್ಲ, ಓನ್ಲಿ ಡ್ರಾಫ್ಟ್ ಈ ಖಾತಾ ಇದೆ. ಎಲ್ಲಿದೆ ಇದು ಡ್ರಾಫ್ಟ್ ಈ ಖಾತಾ, ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಈ ಸೊತ್ತು 2.0 ವೆಬ್ಸೈಟ್ನಿಂದ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ರೀತಿ ಡ್ರಾಫ್ಟ್ ಈ ಖಾತಾ ಇರುತ್ತೆ. ಸೊ ನಿಮ್ಮ ಪ್ರಾಪರ್ಟಿಗೆ ಡ್ರಾಫ್ಟ್ ಈ ಖಾತಾ ಇದೆ. ಓಕೆ, ಆ ಡ್ರಾಫ್ಟ್ ಈ ಖಾತಾ ಯಾರ ಹೆಸರ ಮೇಲಿದೆ, ಸಿದ್ಧಾರ್ಥ್ ಹಳೆ ಓನರ್ ಹೆಸರ ಮೇಲೆ ಇದೆ. ಫೈನಲ್ ಈ ಖಾತಾ ಅಲ್ಲ, ಫೈನಲ್ ಈ ಸೊತ್ತು ಅಲ್ಲ, ಓನ್ಲಿ ಡ್ರಾಫ್ಟ್ ಈ ಖಾತಾ ಸಿದ್ಧಾರ್ಥ ಹೆಸರ ಮೇಲೆ ಇದೆ. ಅದು ಈ ಸೊತ್ತು 2.0 ವೆಬ್ಸೈಟ್ನಲ್ಲಿ ತೋರಿಸ್ತಾ ಇದೆ, ಡೌನ್ಲೋಡ್ ಕೂಡ ನಾನು ಮಾಡ್ಕೋಬಹುದು. ಬಟ್ ಈಗ ಡೀಡ್ ಆಲ್ರೆಡಿ ಆಗಿದೆ, ಓಂಕಾರ ಹೆಸರ ಮೇಲೆ ಫೈನಲ್ ಈ ಸೊತ್ತು ಆಗಬೇಕು, ಫೈನಲ್ ಈ ಖಾತಾ ಆಗಬೇಕು. ಯಾಕಂದರೆ ಅವರೇ ಈಗ ಹೊಸ ಓನರು, ಡೀಡ್ ಮುಖಾಂತರ ಅವರು ಪರ್ಚೇಸ್ ಮಾಡಿದ್ದಾರೆ. ಸೊ ಈ ರೀತಿ ಕಂಡೀಷನ್ನಲ್ಲಿ ಈ ಸೊತ್ತು 2.0ನಲ್ಲಿ ಓಂಕಾರ ವ್ಯಕ್ತಿ ಅಂದರೆ ಸಿಟಿಸನ್ ಅವರು ಅಪ್ಲಿಕೇಶನ್ ಆಗ್ಬೋದು. PDOನೇ ಆಗಬೇಕು, ನಾನು ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟೆ ಅಪ್ಲಿಕೇಶನ್ ಆಗಬೇಕು ಅಂತ ಏನಿಲ್ಲ. ಡ್ರಾಫ್ಟ್ ಈ ಖಾತಾ ಇಫ್ ಹಳೆ ಓನರ್ ಹೆಸರ ಮೇಲೆ ಇದೆ ಅಂತಂದರೆ ಹೊಸ ಓನರ್ ಹೆಸರ ಮೇಲೆ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಸೊ ಇದು ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಈ ರೀತಿ ಏನು ಆಲ್ರೆಡಿ PDO ಯಾರು ಮಾಡ್ತಾರೆ, PDO ಯಾವ ಪ್ರೊಸೆಸ್ ಮಾಡ್ತಾರೆ, ಫೈನಲ್ ಈ ಸೊತ್ತು ಸಿದ್ಧಾರ್ಥ ಹೆಸರ ಮೇಲೆ ಇದೆ, ಫೈನಲ್ ಈ ಸೊತ್ತು ಓಂಕಾರ ಹೆಸರ ಮೇಲೆ ಮಾಡಬೇಕು. ಆವಾಗ ಮಾತ್ರ PDO ಲಾಗಿನ್ದಿಂದ ಇದು ಮ್ಯಾನ್ಯುವಲ್ ಮೊಟೇಷನ್ ಆಗಬೇಕು. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಅಪ್ಡೇಟ್ ಏನು ಅಂತಂದರೆ ಮ್ಯಾನ್ಯುವಲ್ ಮೊಟೇಷನ್ ರಿಲೇಟೆಡ್ ಇದು ಅಪ್ಡೇಟ್ ಇದೆ. ಗೈಡ್ಲೈನ್ಸ್ ಆನ್ ಕಲೆಕ್ಷನ್ ಆಫ್ ಮೊಟೇಷನ್ ಫೀಸ್ ಫಾರ್ ಈ ಖಾತಾ ಸರ್ಟಿಫಿಕೇಟ್ ಪ್ರಿಂಟಿಂಗ್. ಸೊ ಬೇಸಿಕಲಿ ಹಳೆ ಓನರ್ದಿಂದ ಹೊಸ ಓನರ್ ಹೆಸರ ಮೇಲೆ ಆಗಬೇಕು ಅಂತಂದರೆ ಮೊಟೇಷನ್ ಫೀಸ್ ಅಂತ ಇರುತ್ತೆ. ಓಕೆ, ಸೊ ಈಗ ಹಳೆ ಓನರ್ ಈ ಸೊತ್ತದಿಂದ ಹೊಸ ಓನರ್ ಈ ಸೊತ್ತು ಆಗಬೇಕು ಅಂದರೆ ಇದೇನು ಮೊಟೇಷನ್ ಫೀಸ್ ಇದೆಯಲ್ಲ, ಇದು ಮೊಟೇಷನ್ ಫೀಸು ಏನು ಪದ ಯೂಸ್ ಮಾಡಿದ್ದಾರೆ ಅಂತಂದರೆ ಇನ್ ಸೆವೆರಲ್ ಗ್ರಾಮ ಪಂಚಾಯತ್, ಅಂದರೆ ಭಾಳಷ್ಟು ಗ್ರಾಮ ಪಂಚಾಯತಿನಲ್ಲಿ ಇದೇನು ಮೊಟೇಷನ್ ಫೀಸ್ ಇದೆಯಲ್ಲ ಇದು ಬೈ ಹ್ಯಾಂಡ್ ಬೈ ಕ್ಯಾಶ್ ತಗೋತಾ ಇದ್ದಾರೆ. ಅಥವಾ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು POS ಮಷಿನ್ ಅಂತ ಕೊಟ್ಟಿರ್ತಾರೆ. ಆ POS ಮಷಿನ್ ಮುಖಾಂತರ ಕೂಡ ಈಗ ನೀವು ಶಾಪ್ನಲ್ಲಿ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ತೀವಿ, ATM ಕಾರ್ಡ್ ಸ್ವೈಪ್ ಮಾಡ್ತಿಲ್ಲ, ಆ ರೀತಿ ಒಂದು ಮಷಿನ್ ಇರುತ್ತೆ. ಓಕೆ, ಸೊ ಆ ಮಷಿನ್ದಿಂದ ಕೂಡ ಇದು ಮೊಟೇಷನ್ ಫೀಸು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಓಕೆ, ಬಟ್ ಪಾಯಿಂಟ್ ಏನು, ವಿಷಯ ಏನು ಅಂತಂದರೆ ಈಗ ಈ ರೀತಿ ಹಳೆ ಓನರ್ದಿಂದ ಈ ಸೊತ್ತು ಹೊಸ ಓನರಿಗೆ ಆಗಬೇಕು, ಈ ಸೊತ್ತು ಅಪ್ಲಿಕೇಶನ್ PDO ಅವರು ಪ್ರೊಸೆಸ್ ಮಾಡಬೇಕು, ಅಪ್ರೂವಲ್ ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಹೊಸ ಓನರ್ ಓಂಕಾರ ಹೆಸರ ಮೇಲೆ ಈ ಸೊತ್ತು ಏನು PDF ಡೌನ್ಲೋಡ್ ಮಾಡ್ಕೊಂಬೋದಿರ್ಬೋದು ಅಥವಾ ಹೊಸ ಪ್ರಿಂಟ್ ಕೊಡೋದಿರ್ಬೋದು. ಓಕೆ, ಅದು ಪ್ರೊಸೆಸ್ ಮಾಡೋ ಟೈಮಿಗೆ, ಹೊಸ ಪ್ರಿಂಟ್ ಮಾಡೋ ಟೈಮಿಗೆ, PDF ಡೌನ್ಲೋಡ್ ಮಾಡೋ ಟೈಮಿಗೆ ಮತ್ತೆ ಕೇಳ್ತಾ ಇದೆ, ಮತ್ತೆ ನೀವು ಮೊಟೇಷನ್ ಫೀಸ್ ಕಟ್ಟಿ ಅಂತ ವೆಬ್ಸೈಟ್ನಲ್ಲಿ ಕೇಳ್ತಾ ಇದೆ. ಓಕೆ, ಸೊ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತಂತಂದರೆ ಈ ರೀತಿ POS ಮಷಿನ್ ಅಥವಾ ಬೈ ಹ್ಯಾಂಡ್ ಬೈ ಕ್ಯಾಶ್ ಮೊಟೇಷನ್ ಫೀಸ್ ತಗೋಬೇಡಿ ಅಂತ ಕ್ಲಿಯರಿ ಹೇಳ್ತಾ ಇದ್ದಾರೆ. ಒಂದ್ಸರ್ತಿ ಓದ್ತೀನಿ ನೋಡಿ, ಕೆಳಗಡೆ ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ ಪ್ಲೀಸ್ ನೋಟ್ ಮೊಟೇಷನ್ ಫೀಸ್ ಮಸ್ಟ್ ಬಿ ಪೇಡ್ ಓನ್ಲಿ ಥ್ರೂ ದ ಪೇಮೆಂಟ್ ಗೇಟ್ವೇ ಅಟ್ ದ ಟೈಮ್ ಆಫ್
ಪ್ರಿಂಟಿಂಗ್ ದ ಸರ್ಟಿಫಿಕೇಟ್ ಇನ್ ದ ಸಿಟಿಸನ್ ಇಂಟರ್ಫೇಸ್. ಸೊ ಪೇಮೆಂಟ್ ಗೇಟ್ವೇ ವೆಬ್ಸೈಟ್ನಲ್ಲೇ ಮಾಡಬೇಕು. ಪ್ರಿಂಟ್ ಯಾವಾಗ ಮಾಡ್ತಾ ಇದೀವಲ್ಲ ಅವಾಗೇ ಮೊಟೇಷನ್ ಫೀಸ್ ಕಟ್ಟಬೇಕು. ಪಿ ಡಿ ಅವರು ಅಪ್ರೂವಲ್ ಮಾಡಿದ ಮೇಲೆ ಇದು ಪಾಯಿಂಟ್ ಈ ರೀತಿ ವೆಬ್ಸೈಟ್ನಲ್ಲಿ ಬರುತ್ತೆ ಪೇಮೆಂಟ್ ಮಾಡಬೇಕು ಅಂತ. ನೀವೇನು ಮಾಡಿ, ಡು ನಾಟ್ ಕಲೆಕ್ಟ್ ಆರ್ ಕ್ಯಾಪ್ಚರ್ ಮೊಟೇಷನ್ ಫೀಸ್. ಸೊ ಈ ರೀತಿ ನೀವು ಕ್ಯಾಪ್ಚರ್ ಮಾಡಬೇಡಿ, ತಗೋಬೇಡಿ, ಕ್ಯಾಶ್ನು ತಗೋಬೇಡಿ, POS ಮಷಿನ್ಸ್ನಿಂದನೂ ತಗೋಬೇಡಿ. ಯಾಕಂತಂದರೆ ಆಸ್ ದಿಸ್ ವಿಲ್ ರಿಸಲ್ಟ್ ಇನ್ ದ ಮೊಟೇಷನ್ ಫೀಸ್ ಬೀಂಗ್ ಪೇಡ್ ಟ್ವೈಸ್. 2 ಸತಿ ಪೇಮೆಂಟ್ ಮಾಡಿದ ಪ್ಲೇ ಆಗುತ್ತೆ. ಸೊ ಅದಕ್ಕೆ ಈ ರೀತಿ ಮೊಟೇಷನ್ ಫೀಸ್ ಅಕ್ಸೆಪ್ಟ್ ಮಾಡ್ಕೋಬೇಡಿ. ಆನ್ಲೈನ್ನಲ್ಲಿ ಅದು ಪೇಮೆಂಟ್ ಪ್ರೊಸೆಸನ್ನು ಮಾಡಿ ಅಂತ ಕ್ಲಿಯರ್ಲಿ ಇಲ್ಲಿ ಬರೆದಿದೆ. ಸೊ ಕಂಪ್ಲೀಟ್ ಆಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಸೊ ಆನ್ಲೈನ್ ಮೂಲಕ ಏನಾದರೂ ಕನ್ಸಲ್ಟೇಷನ್ ಅಥವಾ ಪೇಡ್ ಸರ್ವಿಸ್ ಬೇಕು ಅಂತಂದರೆ ವಾಟ್ಸಪ್ ನಂಬರ್ನಲ್ಲಿ ನನಗೆ ಮೆಸೇಜ್ ಕಳಿಸಿ. ವಾಟ್ಸಪ್ ಚಾನಲ್ ಕೂಡ ಮಾಡಿದ್ದೀನಿ, ಅಲ್ಲಿ ಕೂಡ ರೆಗ್ಯುಲರ್ಲಿ ಅಪ್ಡೇಟ್ಸನ್ನು ಶೇರ್ ಮಾಡ್ತಾ ಇದ್ದೇನೆ. ಅದ್ರ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ವಿಲೇಜ್ ಪ್ರಾಪರ್ಟಿ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ ನಿಮಗೆ ಅದೇ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ ಈ ಪ್ಲೇಲಿಸ್ಟ್ಲಿಂದ. ಆ್ಯಂಡ್ ವಿಡಿಯೋ ನಿಮಗೆ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮದು ಫ್ರೆಂಡ್ಸ್ ಜೊತೆ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.